ತನಿಖೆ ನಡೆಸೋದಕ್ಕೆ ತಡೆಯಾಜ್ಞೆಯನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಿಂದ ಐಟಿ ಸೆಲ್ನಿಂದ ಕೇಸ್ ದಾಖಲು ಮಾಡುವ ಪ್ರಯತ್ನ ಮಾಡಲಾಗಿತ್ತು. ಈಗಷ್ಟೇ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪರವಾಗಿ ವಾದ ಮಂಡಿಸಿದ ಅರುಣ್ ಶ್ಯಾಮ್ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಹಾಕಿದ್ದ ಕೇಸನ್ನ ನಂತರದಲ್ಲಿ ತಿರುಚೋ ಪ್ರಯತ್ನ ಕೂಡ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಮೊದಲಿಗೆ ಬಿಎನ್ಎಸ್ ಸೆಕ್ಷನ್ 192, 352 ಅನ್ವಯ ಕೇಸನ್ನ ಹಾಕಲಾಗಿತ್ತು. ಆದರೆ ನಂತರದಲ್ಲಿ ಅದನ್ನು ತಿರುಚಿ ಸೆಕ್ಷನ್ 353 ಅಡಿಯಲ್ಲಿ ಜಾಮೀನು ರಹಿತವಾದ ಅಪರಾಧ ಅಂತ ಇದನ್ನ ಪರಿಗಣಿಸುವ ಪ್ರಯತ್ನವನ್ನ ಮಾಡಲಾಗಿತ್ತು. ಇದು ಸಂಪೂರ್ಣವಾಗಿ ರಾಜಕೀಯ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಕಂಡುಬಂತು. ಇದೇ ವಿಚಾರವನ್ನ ನ್ಯಾಯಪೀಠದ ಗಮನಕ್ಕೂ ತಂದ್ವಿ. ಅದಾದ ನಂತರದಲ್ಲಿ ನ್ಯಾಯಪೀಠ ಈ ಒಂದು ತೀರ್ಮಾನವನ್ನ ನೀಡಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಹೆಚ್ಚು ಅಂದ್ರೆ ಮಾನಹಾನಿಕಾರ ಅಂತ ಹೇಳಿ ಕೇಸನ್ನ ದಾಖಲು ಮಾಡುವ ಒಂದು ಪ್ರಕರಣ ಇದೆ. ಆದ್ರೆ ಜಾಮೀನು ರಹಿತ ಅಪರಾಧ ಅಂತ ಹೇಳಿ ಇದನ್ನ ತಿರುಚುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡಿತ್ತು. ಇದನ್ನ ಮನಗಂಡ ನ್ಯಾಯಪೀಠ ಇದೀಗ ಆದೇಶ ಹೊರಡಿಸದೆ ತನಿಖೆ ನಡೆಸದಂತೆ ತಡೆಯನ್ನ ಒಡ್ಡಿ ಆದೇಶವನ್ನ ಹೊರಡಿಸಿದೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಎಫ್ಐಆರ್ನಲ್ಲಿದ್ದ ಸೆಕ್ಷನ್ ಅನ್ನ ಕೂಡ ಬದಲಾಯಿಸಲಾಗಿತ್ತು. ಮೊದಲಿಗೆ ಸೆಕ್ಷನ್ 192, 352 ಅನ್ವಯ ದಾಖಲಾಗಿದ್ದ ಪ್ರಕರಣವನ್ನ ನಂತರದಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಮಾಡುವ ಸಲುವಾಗಿ ಸೆಕ್ಷನ್ 353 ಅದನ್ನು ತಿರುಚಲಾಗಿತ್ತು. ಪ್ಯೂರ್ ಪೊಲಿಟಿಕಲ್ ಟಾರ್ಗೆಟ್, ರಾಜಕೀಯವಾಗಿ ಈ ಇಡೀ ಪ್ರಕರಣವನ್ನ ತಿರುಚುವ ಪ್ರಯತ್ನ ಮಾಡಲಾಗಿತ್ತು. ಆದರೆ ಸೆಕ್ಷನ್ 353 ಅಡಿಯಲ್ಲಿ ಅನ್ವಯ ಆಗೋ ರೀತಿಯ ಯಾವುದೇ ಆರೋಪ ಪ್ರಕರಣದಲ್ಲಿ ಇರಲಿಲ್ಲ. ಯಾವುದೇ ಅಂಶಗಳು ಕೂಡ ದೂರಿನಲ್ಲಿರಲಿಲ್ಲ. ಹೆಚ್ಚು ಅಂದ್ರೆ ಮಾನಹಾನಿಕಾರಕ ಅನ್ನೋ ಸೆಕ್ಷನ್ನ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಬಹುದಾಗಿದ್ದ ಪ್ರಕರಣ. ನೇರವಾಗಿ ರಾಜಕೀಯ ಟಾರ್ಗೆಟ್ ಸಲುವಾಗಿಯೇ ರಾಜ್ಯ ಕಾಂಗ್ರೆಸ್ ಪಾಳೆಯದಿಂದ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಮೇಲೆ ಕೇಸನ್ನ ದಾಖಲು ಮಾಡುವ ಪ್ರಯತ್ನ ಮಾಡಲಾಗಿತ್ತು. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಇವತ್ತು ನ್ಯಾಯಪೀಠ ನೀಡಿದೆ. ಹಿರಿಯ ವಕೀಲರಾದ ಅರುಣ್ ಶ್ಯಾಮ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪರವಾಗಿ ವಾದವನ್ನ ಮಂಡಿಸಿದ್ರು. ಯಾವುದೇ ರೀತಿಯ ತನಿಖೆಯನ್ನ ಈ ಪ್ರಕರಣದಲ್ಲಿ ನಡೆಸದಂತೆ ಆಜ್ಞೆಯನ್ನ ಹೊರಡಿಸಿದೆ ನ್ಯಾಯಪೀಠ. ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರ ಏಕಸದಸ್ಯ ಪೀಠದಿಂದ ಹೊರಬಿದ್ದಿರುವ ಮಹತ್ವದ ಆದೇಶ ಇದು. ಅರ್ನಬ್ ಗೋಸ್ವಾಮಿ ಹಾಗೆ ಅಮಿತ್ ಮಾಳವಿಯ ಪರ ವಾದವನ್ನ ಮಂಡಿಸಿದ್ರು ಅರುಣ್ ಶ್ಯಾಮ್ ಅವರು. ರಿಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಅರ್ನಬ್ ಗೋಸ್ವಾಮಿ ವಿರುದ್ಧ ಪ್ರಕರಣದ ತನಿಖೆಗೆ ತಡೆಯನ್ನ ಒಡ್ಡಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಇದೀಗ ಆದೇಶವನ್ನ ಹೊರಡಿಸಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮೇಲೆ ಪದೇ ತನಿಖೆ ನಡೆಸೋದಕ್ಕೆ ತಡೆಯಾಜ್ಞೆಯನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಿಂದ ಐಟಿ ಸೆಲ್ನಿಂದ ಕೇಸ್ ದಾಖಲು ಮಾಡುವ ಪ್ರಯತ್ನ ಮಾಡಲಾಗಿತ್ತು. ಈಗಷ್ಟೇ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪರವಾಗಿ ವಾದ ಮಂಡಿಸಿದ ಅರುಣ್ ಶ್ಯಾಮ್ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಹಾಕಿದ್ದ ಕೇಸನ್ನ ನಂತರದಲ್ಲಿ ತಿರುಚೋ ಪ್ರಯತ್ನ ಕೂಡ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಮೊದಲಿಗೆ ಬಿಎನ್ಎಸ್ ಸೆಕ್ಷನ್ 192, 352 ಅನ್ವಯ ಕೇಸನ್ನ ಹಾಕಲಾಗಿತ್ತು. ಆದರೆ ನಂತರದಲ್ಲಿ ಅದನ್ನು ತಿರುಚಿ ಸೆಕ್ಷನ್ 353 ಅಡಿಯಲ್ಲಿ ಜಾಮೀನು ರಹಿತವಾದ ಅಪರಾಧ ಅಂತ ಇದನ್ನ ಪರಿಗಣಿಸುವ ಪ್ರಯತ್ನವನ್ನ ಮಾಡಲಾಗಿತ್ತು. ಇದು ಸಂಪೂರ್ಣವಾಗಿ ರಾಜಕೀಯ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಕಂಡುಬಂತು. ಇದೇ ವಿಚಾರವನ್ನ ನ್ಯಾಯಪೀಠದ ಗಮನಕ್ಕೂ ತಂದ್ವಿ. ಅದಾದ ನಂತರದಲ್ಲಿ ನ್ಯಾಯಪೀಠ ಈ ಒಂದು ತೀರ್ಮಾನವನ್ನ ನೀಡಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಹೆಚ್ಚು ಅಂದ್ರೆ ಮಾನಹಾನಿಕಾರ ಅಂತ ಹೇಳಿ ಕೇಸನ್ನ ದಾಖಲು ಮಾಡುವ ಒಂದು ಪ್ರಕರಣ ಇದೆ. ಆದ್ರೆ ಜಾಮೀನು ರಹಿತ ಅಪರಾಧ ಅಂತ ಹೇಳಿ ಇದನ್ನ ತಿರುಚುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡಿತ್ತು. ಇದನ್ನ ಮನಗಂಡ ನ್ಯಾಯಪೀಠ ಇದೀಗ ಆದೇಶ ಹೊರಡಿಸದೆ ತನಿಖೆ ನಡೆಸದಂತೆ ತಡೆಯನ್ನ ಒಡ್ಡಿ ಆದೇಶವನ್ನ ಹೊರಡಿಸಿದೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಎಫ್ಐಆರ್ನಲ್ಲಿದ್ದ ಸೆಕ್ಷನ್ ಅನ್ನ ಕೂಡ ಬದಲಾಯಿಸಲಾಗಿತ್ತು. ಮೊದಲಿಗೆ ಸೆಕ್ಷನ್ 192, 352 ಅನ್ವಯ ದಾಖಲಾಗಿದ್ದ ಪ್ರಕರಣವನ್ನ
ನಂತರದಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಮಾಡುವ ಸಲುವಾಗಿ ಸೆಕ್ಷನ್ 353 ಅದನ್ನು ತಿರುಚಲಾಗಿತ್ತು. ಪ್ಯೂರ್ ಪೊಲಿಟಿಕಲ್ ಟಾರ್ಗೆಟ್, ರಾಜಕೀಯವಾಗಿ ಈ ಇಡೀ ಪ್ರಕರಣವನ್ನ ತಿರುಚುವ ಪ್ರಯತ್ನ ಮಾಡಲಾಗಿತ್ತು. ಆದರೆ ಸೆಕ್ಷನ್ 353 ಅಡಿಯಲ್ಲಿ ಅನ್ವಯ ಆಗೋ ರೀತಿಯ ಯಾವುದೇ ಆರೋಪ ಪ್ರಕರಣದಲ್ಲಿ ಇರಲಿಲ್ಲ. ಯಾವುದೇ ಅಂಶಗಳು ಕೂಡ ದೂರಿನಲ್ಲಿರಲಿಲ್ಲ. ಹೆಚ್ಚು ಅಂದ್ರೆ ಮಾನಹಾನಿಕಾರಕ ಅನ್ನೋ ಸೆಕ್ಷನ್ನ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಬಹುದಾಗಿದ್ದ ಪ್ರಕರಣ. ನೇರವಾಗಿ ರಾಜಕೀಯ ಟಾರ್ಗೆಟ್ ಸಲುವಾಗಿಯೇ ರಾಜ್ಯ ಕಾಂಗ್ರೆಸ್ ಪಾಳೆಯದಿಂದ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಮೇಲೆ ಕೇಸನ್ನ ದಾಖಲು ಮಾಡೋ ಪ್ರಯತ್ನ ಮಾಡಲಾಗಿತ್ತು. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಇವತ್ತು ನ್ಯಾಯಪೀಠ ನೀಡಿದೆ. ಹಿರಿಯ ವಕೀಲರಾದ ಅರುಣ್ ಶ್ಯಾಮ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪರವಾಗಿ ವಾದವನ್ನ ಮಂಡಿಸಿದ್ರು. ಯಾವುದೇ ರೀತಿಯ ತನಿಖೆಯನ್ನ ಈ ಪ್ರಕರಣದಲ್ಲಿ ನಡೆಸದಂತೆ ಆಜ್ಞೆಯನ್ನ ಹೊರಡಿಸಿದೆ ನ್ಯಾಯಪೀಠ. ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರ ಏಕಸದಸ್ಯ ಪೀಠದಿಂದ ಹೊರಬಿದ್ದಿರುವ ಮಹತ್ವದ ಆದೇಶ ಇದು. ಅರ್ನಬ್ ಗೋಸ್ವಾಮಿ ಹಾಗೆ ಅಮಿತ್ ಮಾಳವಿಯ ಪರ ವಾದವನ್ನ ಮಂಡಿಸಿದ್ರು ಅರುಣ್ ಶ್ಯಾಮ್ ಅವರು. ರಿಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಅರ್ನಬ್ ಗೋಸ್ವಾಮಿ ವಿರುದ್ಧ ಪ್ರಕರಣದ ತನಿಖೆಗೆ ತಡೆಯನ್ನ ಒಡ್ಡಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಇದೀಗ ಆದೇಶವನ್ನ ಹೊರಡಿಸಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮೇಲೆ ಪದೇ ತನಿಖೆ ನಡೆಸೋದಕ್ಕೆ ತಡೆಯಾಜ್ಞೆಯನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಿಂದ ಐಟಿ ಸೆಲ್ನಿಂದ ಕೇಸ್ ದಾಖಲು ಮಾಡುವ ಪ್ರಯತ್ನ ಮಾಡಲಾಗಿತ್ತು. ಈಗಷ್ಟೇ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪರವಾಗಿ ವಾದ ಮಂಡಿಸಿದ ಅರುಣ್ ಶ್ಯಾಮ್ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಹಾಕಿದ್ದ ಕೇಸನ್ನ ನಂತರದಲ್ಲಿ ತಿರುಚೋ ಪ್ರಯತ್ನ ಕೂಡ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಮೊದಲಿಗೆ ಬಿಎನ್ಎಸ್ ಸೆಕ್ಷನ್ 192, 352 ಅನ್ವಯ ಕೇಸನ್ನ ಹಾಕಲಾಗಿತ್ತು. ಆದರೆ ನಂತರದಲ್ಲಿ ಅದನ್ನು ತಿರುಚಿ ಸೆಕ್ಷನ್ 353 ಅಡಿಯಲ್ಲಿ ಜಾಮೀನು ರಹಿತವಾದ ಅಪರಾಧ ಅಂತ ಇದನ್ನ ಪರಿಗಣಿಸುವ ಪ್ರಯತ್ನವನ್ನ ಮಾಡಲಾಗಿತ್ತು. ಇದು ಸಂಪೂರ್ಣವಾಗಿ ರಾಜಕೀಯ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಕಂಡುಬಂತು. ಇದೇ ವಿಚಾರವನ್ನ ನ್ಯಾಯಪೀಠದ ಗಮನಕ್ಕೂ ತಂದ್ವಿ. ಅದಾದ ನಂತರದಲ್ಲಿ ನ್ಯಾಯಪೀಠ ಈ ಒಂದು ತೀರ್ಮಾನವನ್ನ ನೀಡಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಹೆಚ್ಚು ಅಂದ್ರೆ ಮಾನಹಾನಿಕಾರ ಅಂತ ಹೇಳಿ ಕೇಸನ್ನ ದಾಖಲು ಮಾಡುವ ಒಂದು ಪ್ರಕರಣ ಇದೆ. ಆದ್ರೆ ಜಾಮೀನು ರಹಿತ ಅಪರಾಧ ಅಂತ ಹೇಳಿ ಇದನ್ನ ತಿರುಚುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡಿತ್ತು. ಇದನ್ನ ಮನಗಂಡ ನ್ಯಾಯಪೀಠ ಇದೀಗ ಆದೇಶ ಹೊರಡಿಸದೆ ತನಿಖೆ ನಡೆಸದಂತೆ ತಡೆಯನ್ನ ಒಡ್ಡಿ ಆದೇಶವನ್ನ ಹೊರಡಿಸಿದೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಎಫ್ಐಆರ್ನಲ್ಲಿದ್ದ ಸೆಕ್ಷನ್ ಅನ್ನ ಕೂಡ ಬದಲಾಯಿಸಲಾಗಿತ್ತು. ಮೊದಲಿಗೆ ಸೆಕ್ಷನ್ 192, 352 ಅನ್ವಯ ದಾಖಲಾಗಿದ್ದ ಪ್ರಕರಣವನ್ನ ನಂತರದಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಮಾಡುವ ಸಲುವಾಗಿ ಸೆಕ್ಷನ್ 353 ಅದನ್ನು ತಿರುಚಲಾಗಿತ್ತು. ಪ್ಯೂರ್ ಪೊಲಿಟಿಕಲ್ ಟಾರ್ಗೆಟ್, ರಾಜಕೀಯವಾಗಿ ಈ ಇಡೀ ಪ್ರಕರಣವನ್ನ ತಿರುಚುವ ಪ್ರಯತ್ನ ಮಾಡಲಾಗಿತ್ತು. ಆದರೆ ಸೆಕ್ಷನ್ 353 ಅಡಿಯಲ್ಲಿ ಅನ್ವಯ ಆಗೋ ರೀತಿಯ ಯಾವುದೇ ಆರೋಪ ಪ್ರಕರಣದಲ್ಲಿ ಇರಲಿಲ್ಲ. ಯಾವುದೇ ಅಂಶಗಳು ಕೂಡ ದೂರಿನಲ್ಲಿರಲಿಲ್ಲ. ಹೆಚ್ಚು ಅಂದ್ರೆ ಮಾನಹಾನಿಕಾರಕ ಅನ್ನೋ ಸೆಕ್ಷನ್ನ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಬಹುದಾಗಿದ್ದ ಪ್ರಕರಣ. ನೇರವಾಗಿ ರಾಜಕೀಯ ಟಾರ್ಗೆಟ್ ಸಲುವಾಗಿಯೇ ರಾಜ್ಯ ಕಾಂಗ್ರೆಸ್ ಪಾಳೆಯದಿಂದ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಮೇಲೆ ಕೇಸನ್ನ ದಾಖಲು ಮಾಡೋ ಪ್ರಯತ್ನ ಮಾಡಲಾಗಿತ್ತು. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಇವತ್ತು ನ್ಯಾಯಪೀಠ ನೀಡಿದೆ. ಹಿರಿಯ ವಕೀಲರಾದ ಅರುಣ್ ಶ್ಯಾಮ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪರವಾಗಿ ವಾದವನ್ನ ಮಂಡಿಸಿದ್ರು. ಯಾವುದೇ ರೀತಿಯ ತನಿಖೆಯನ್ನ ಈ ಪ್ರಕರಣದಲ್ಲಿ ನಡೆಸದಂತೆ ಆಜ್ಞೆಯನ್ನ ಹೊರಡಿಸಿದೆ ನ್ಯಾಯಪೀಠ. ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರ ಏಕಸದಸ್ಯ ಪೀಠದಿಂದ ಹೊರಬಿದ್ದಿರುವ ಮಹತ್ವದ ಆದೇಶ ಇದು. ಅರ್ನಬ್ ಗೋಸ್ವಾಮಿ ಹಾಗೆ ಅಮಿತ್ ಮಾಳವಿಯ ಪರ ವಾದವನ್ನ ಮಂಡಿಸಿದ್ರು ಅರುಣ್ ಶ್ಯಾಮ್ ಅವರು. ರಿಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಅರ್ನಬ್ ಗೋಸ್ವಾಮಿ ವಿರುದ್ಧ ಪ್ರಕರಣದ ತನಿಖೆಗೆ ತಡೆಯನ್ನ ಒಡ್ಡಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಇದೀಗ ಆದೇಶವನ್ನ ಹೊರಡಿಸಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮೇಲೆ ಪದೇ